ಫ್ರೆಂಡ್ಸ್, ಸನಾತನ ಧರ್ಮದಲ್ಲಿ ಶಕ್ತಿಶಾಲಿ ಬಿಲ್ಲಿನ ಬಗ್ಗೆ ಹೇಳುವುದಾದರೆ ಮಹಾಭಾರತ ಹಾಗೆ ರಾಮಾಯಣ ಯುದ್ಧಗಳ ಸಂದರ್ಭದಲ್ಲಿ ಪ್ರಮುಖವಾಗಿ ಬಳಸ್ತಿದ್ದ ಆಯುಧ ಅಂದರೆ ಅದು ಬಿಲ್ಲು. ಸೊ ನಾನಿವತ್ತು ನಿಮಗೆ ಶಕ್ತಿಶಾಲಿ ಬಿಲ್ಲುಗಳ ಹೆಸರು ಹಾಗೆ ಅದನ್ನು ಯಾರು ಬಳಸ್ತಿದ್ರು ಅಂತ ಹೇಳಲಿದ್ದೇನೆ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಯಾಕಂದರೆ ನಾವು ಹಾಕೋ ವಿಡಿಯೋ ನಿಮಗೆ ಮಿಸ್ಸೇ ಆಗಲ್ಲ. ಫ್ರೆಂಡ್ಸ್, ಸನಾತನ ಧರ್ಮದಲ್ಲಿ ಶಕ್ತಿಶಾಲಿ ಬಿಲ್ಲು ಅಂದರೆ ಪಿನಾಕ. ಇದನ್ನು ಸ್ವತಃ ಮಹಾದೇವನೇ ಬಳಸ್ತಿದ್ರು ಅಂತ ಹೇಳಲಾಗುತ್ತೆ. ಹಾಗೆ ಈ ಬಿಲ್ಲನ್ನು ಬಳಸಿಕೊಂಡು ಮಹಾದೇವ ತ್ರಿಪುರಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡ್ತಾರೆ. ಮುಂದೆ ಶ್ರೀರಾಮ ಇದೇ ಧನುಸ್ಸನ್ನು ಮುರಿದು ಸೀತಾದೇವಿಯನ್ನು ಮದುವೆ ಆಗ್ತಾರೆ ಅಂತ ಹೇಳಲಾಗುತ್ತೆ. ಇನ್ನು ಎರಡನೇ ಧನುಸ್ಸು ಕೋದಂಡ. ಫ್ರೆಂಡ್ಸ್, ಇದು ಶ್ರೀರಾಮನ ಬಿಲ್ಲಿನ ಹೆಸರು. ಶ್ರೀರಾಮನು ಸೀತಾಮಾತೆಯನ್ನು ಹುಡುಕಿಕೊಂಡು ಸಮುದ್ರದಲ್ಲಿ ದಾರಿ ಮಾಡಬೇಕೆಂದು ಬಿಲ್ಲನ್ನು ಎತ್ತಿದಾಗ ಸಮುದ್ರ ದೇವನೇ ಈ ಬಿಲ್ಲಿಗೆ ಹೆದರ್ತಾರೆ. ಇನ್ನು ಮೂರನೇ ಧನುಸ್ಸು ಸಾರಂಗ. ಫ್ರೆಂಡ್ಸ್, ಈ ಬಿಲ್ಲನ್ನು ದೈವಿಕ ವಾಸ್ತುಶಿಲ್ಪಿ ವಿಶ್ವಕರ್ಮ ತಯಾರಿಸ್ತಾರೆ. ನಂತರ ಈ ಬಿಲ್ಲನ್ನು ಶ್ರೀ ವಿಷ್ಣು ಬಳಸ್ತಾರೆ ಅಂತ ಹೇಳಲಾಗುತ್ತೆ. ಇನ್ನು ನಾಲ್ಕನೇ ಧನುಸ್ಸು ಗಾಂಡೀವ. ಇನ್ನು ಈ ಬಿಲ್ಲು ಮಹಾಭಾರತದ ಮಹಾರಥಿ ಅರ್ಜುನನ ಬಿಲ್ಲಿನ ಹೆಸರು. ಅರ್ಜುನನ ಈ ಬಿಲ್ಲು ಎಷ್ಟು ಪ್ರಬಲವಾಗಿತ್ತು ಅಂದರೆ ಇದರ ಬಿಲ್ಲಿನ ಶಬ್ದಕ್ಕೆ ಇಡೀ ಯುದ್ಧ ಭೂಮಿಯೇ ಪ್ರತಿಧ್ವನಿಸುತ್ತಿತ್ತು. ಇನ್ನು ಐದನೇ ಧನುಸ್ಸು ವಿಜಯ. ಮಹಾಭಾರತದಲ್ಲಿ ಅರ್ಜುನನ ಬಿಟ್ಟರೆ ಮಹಾನ್ ಬಿಲ್ಲುಗಾರ ಅಂದರೆ ಕರ್ಣ. ಕರ್ಣನ ಬಿಲ್ಲಿನ ಹೆಸರೇ ವಿಜಯ. ಕರ್ಣನ ಈ ಬಿಲ್ಲು ಎಷ್ಟು ಪ್ರಬಲವಾಗಿತ್ತು ಅಂದರೆ ಆ ಬಿಲ್ಲಿನ ಪ್ರಹಾರದಿಂದ ಖುದ್ದು ಆಂಜನೇಯ ಹಾಗೆ ಶ್ರೀಕೃಷ್ಣ ಇದ್ದ ಅರ್ಜುನ ರಥವು 2 ಹೆಜ್ಜೆ ಹಿಂದಕ್ಕೆ ಹೋಗುತ್ತಿತ್ತಂತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.